ಒಬ್ಬರು ಮಹಿಳೆ ಇದ್ರು ಶ್ವೇತಾ ಗೌಡ ಜೊತೆ ಸಮತಾ ಏನು ಈ ಹಿಂದೆ ಪವಿತ್ರ ಗೌಡ ಅವರಿಗೆ ಆಪ್ತರಾಗಿರ್ತಕ್ಕಂಥ ಸಮತಾ ಅವರ ಒಂದು ವಿಡಿಯೋ ತುಣುಕು ಸಾಕಷ್ಟು ಸದ್ದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ನಿಜಕ್ಕೂ ಶ್ವೇತಾ ಗೌಡ ಸಮತಾ ಅವರಿಗೆ ಪರಿಚಯನ ಏನು ಕೇಳೋಣ. ಖುದ್ದು ಇವತ್ತು ಸಮತಾ ಗೌಡ ಅವರು ಸಮತಾ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಜೊತೆ ಇದ್ದಾರೆ. ಮೇಡಮ್, ಒಂದು ವಿಡಿಯೋ ಓಡಾಡ್ತಾ ಇರ್ತಕ್ಕಂಥದ್ದು, ಏನು ಶ್ವೇತಾ ಗೌಡ ಈಗ ಅರೆಸ್ಟ್ ಆಗಿದ್ದಾರೆ, ಅವರು ನಿಮ್ಮ ಜೊತೆಲಿ ಬರ್ತಾ ಇರ್ತಕ್ಕಂಥ ಅಥವಾ ನಿಮ್ಮ ಜೊತೆಲಿ ಕಾಂಟ್ಯಾಕ್ಟ್ ಆದ್ರೆ ಇದ್ದು ಅನ್ನೋದು ವಿಡಿಯೋ ಬರ್ತಾ ಇರ್ತದೆ, ಏನಿದೆ ಆ್ಯಕ್ಚುಲಿ ಅಂತ? ಸರ್, ನನಗೆ ಕಾಂಟ್ಯಾಕ್ಟ್ ಇಲ್ಲ, ಯಾವತ್ತೂ ಕಾಂಟ್ಯಾಕ್ಟ್ ಇಲ್ಲ. ಆ ವಿಡಿಯೋ ಬಂದಮೇಲೂ ಕಾಂಟ್ಯಾಕ್ಟ್ ಇಲ್ಲ. ಅವತ್ತು ನಾನು ಜೆಸಿಗೆ ಹೋಗಿರ್ತೀನಿ. ಆವಾಗ ಅವರು ವಿನಯನ ನೋಡೋಕ್ಕೆ ಅಂತ ಬಂದಿರ್ತಾರಲ್ಲಿ. ಬಂದು ಹೊರಗೆ ಬಂದಮೇಲೆ ಶಿಲ್ ಬಿ ವೆಯ್ಟಿಂಗ್ ಫಾರ್ ಮೀ, ನಾನು ಬರಲಿ ಅಂತಲೇ ಕಾಯ್ತಿದ್ರು ಅನಿಸುತ್ತೆ. ಆಗ ಕೇಳ್ತಾರೆ, ನೀವು ಪವಿತ್ರ ಗೌಡ ಅವ್ರ ಫ್ರೆಂಡ್ ಅಲ್ವಾ, ನೀವು ಸಮತಾ ಅಲ್ವಾ ಅಂತ. ಹೌದಮ್ಮ, ನಾನು ಪವಿತ್ರ ಗೌಡ ಫ್ರೆಂಡು ಅಂತ ಹೇಳ್ತೀನಿ. ನಾನು ನಿಮ್ಮದು ರೀಲ್ಸ್ ಎಲ್ಲ ನೋಡಿದ್ದೀನಕ್ಕ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ತಾರೆ. ಹೌದಾ, ಸರಿ ಅಮ್ಮ ಅಂತ ಹೇಳಿ ನಾನು ಸುಮ್ಮನಾಗ್ತೀನಿ. ಆಮೇಲೆ ಮೀಡಿಯಾ ಎಲ್ಲ ಬಂದು ಕವರೇಜ್ ಮಾಡ್ತಾ ಇರ್ತೆ ಅಷ್ಟೊತ್ತಿಗಲ್ಲಿ. ನಾನು ಸ್ವಲ್ಪ ಅದೇ ಟೆನ್ಷನಲ್ಲೇ ನಾನು ವಾಕ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಈಕೆ ಫ್ರೆಂಡ್ಸ್ ಜೊತೆ ಹಿಂದೆ ಬರ್ತಿರ್ತಾರೆ. ಸಡನ್ನಾಗಿ ಮೀಡಿಯಾ ಎಲ್ಲ ನೋಡೋ ಅಷ್ಟೊತ್ತಿಗೆ ಈಕೆ ನನ್ನ ಜೊತೆ ವಾಕ್ ಮಾಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಜೊತೆನೇ ಬಂದು ಜಾಯ್ನ್ ಆಗ್ತಾರೆ. ನಾನು ಅಲ್ಲಿಗೂ ಹೇಳ್ತೀನಿ, ಯಾಕೆ ನೀವು ನನ್ನ ಜೊತೆ ಬರ್ತಾ ಇದೆಯಾ, ನೀವು ಹೋಗಮ್ಮ, ನಾನು ಹೋಗ್ತೀನಿ ಅಂತಂದರೆ, ಇಲ್ಲ ಅಕ್ಕ, ಅಲ್ಲಿ ತನಕ ಬರ್ತೀನಿ, ಕಾರ್ನರಲ್ಲಿ ಇಳ್ಕೊಂಡು ಬಿಡ್ತೀನಿ ಅಂತ ಹೇಳ್ತಾಳೆ. ನನ್ನ ಜೊತೆ ವಾಕ್ ಮಾಡ್ಕೊಂಡು ಬರೋವಾಗ ನೀವು ನೋಟಿಸ್ ಮಾಡ್ಬೋದು, ಆಕೆ ನಾನು ದೂರ ಬರ್ತಾಯಿದ್ರೆ ಆಕೆನೇ ಏನೋ ಮಾತಾಡ್ತಿರ್ತಾಳೆ, ನಾನೇನೂ ಮಾತಾಡ್ತಿರಲ್ಲ, ರಿಪ್ಲೈಯೂ ಮಾಡ್ತಿರಲ್ಲ. ಆಮೇಲೆ ನನ್ನ ಕೈ ಹಿಡ್ಕೊಂಡು ಹತ್ರಕ್ಕೆ ಕೇಳ್ಕೋತಾಳೆ. ನಂಗೆ ಅದೆಲ್ಲ ಸ್ವಲ್ಪ ಎಂಬ್ರೆಸ್ಮೆಂಟ್ ಆಯಿತು. ಬಟ್ ಆ ಸಿಚುಯೇಷನಲ್ಲಿ ನಾನು ಏನೂ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ ಅವತ್ತು, ಆ ಪ್ಯಾನಿಕ್ ಸ್ಟೇಟಲ್ಲಿ. ಹಾಗಾಗಿ ಅಲ್ಲಿಂದ ನಾನು ವಾಕೌಟ್ ಮಾಡ್ತೀನಿ. ಆಮೇಲೆ ಆಟೋ ಬರುತ್ತೆ, ಆಟೋಲಿ ಹತ್ತೀನಿ. ಅವರು ನನ್ನ ಹಿಂದೆನೇ ಆಟೋಲಿ ಕೂತ್ಕೋತಾರೆ. ನಾನು ಅಲ್ಲಿಗೂ ಕೇಳ್ತೀನಿ, ನಾನು ಹೋಗ್ತಿದ್ದೀನಮ್ಮ, ನೀನು ಯಾಕೆ ಅಂತ ಕೇಳಿದ್ರೆ, ಅಕ್ಕ ಅಲ್ಲಿ ಕಾರ್ನರಲ್ಲಿ ಇಳ್ಕೊಳ್ತೀನಿ ಅಂತಾರೆ. ಆಯಿತು ಅಂತ ಅಲ್ಲಿ ಬರ್ತಾರೆ, ಕಾರ್ನರಲ್ಲಿ ಇಳಿದು ಹೊರಟೋಗ್ತಾರೆ. ಅಷ್ಟಾದಮೇಲೆ ನನಗೆ ಯಾವುದೇ ಕಾರಣಕ್ಕೂ ಶ್ವೇತಂಗೂ ನನಗೂ ಕಾಂಟ್ಯಾಕ್ಟ್ ಇಲ್ಲ. ಮೇಡಮ್, ಈಗ ಅವರು ಅರೆಸ್ಟ್ ಆಗಿದ್ದಾರೆ, ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಪೊಲೀಸರಿಂದ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಒಂದಷ್ಟು ವಿಚಾರಗಳನ್ನು ಅವ್ರಿಗೆ ತುಂಬ ಇದೇ ರೀತಿ ಕಾಂಟ್ಯಾಕ್ಟಲ್ಲಿರ್ತಕ್ಕಂಥದ್ದು ಸ್ಯಾಂಡಲ್ವುಡ್ ನಟಿಯರಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಹೀಗೆ ಸಾಕಷ್ಟು ಜನರ ಹೆಸರುಗಳು ಅವ್ರ ಜೊತೆ ತೊಳ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಿಮ್ಮ ನೆಟ್ವರ್ಕಲ್ಲಿರೋರು ಯಾರಾದರೂ ಪರಿಚಯ ಇರೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಏನಾದರೂ ಸಿಗ್ತಾ, ಅಥವಾ ಈ ಕೇಸ್ ಆದಮೇಲೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಸರ್, ನಂದು ವಿಡಿಯೋ ಆವಾಗ 6 ಮಂತ್ಸ್ ಬ್ಯಾಕ್ ಏನು ಬಂತು, ಅದು ಬಂದ ಮೇಲೆ ನನಗೆ ಸಾಕಷ್ಟು ಜನ ಕಾಲ್ ಮಾಡಿದ್ರು. ಕೆಲವೊಬ್ಬರು ಕಾಲ್ ಮಾಡಿ, ತುಂಬ ದೊಡ್ಡ ಫ್ರಾಡ್ ಇದ್ದಾಳೆ, ಅವಳು ನಿನಗೆ ಹೇಗೆ ಪರಿಚಯ ಅಂತ ಕೇಳಿದ್ರು. ನನಗೆ ಪರಿಚಯ ಇಲ್ಲ ಅಂದೆ. ಹೌದಾ, ಹುಷಾರಾಗಿರು, ಹತ್ರ ಸೇರಿಸ್ಬೇಡ ಅಂದರು. ಆಯಿತು ಅಂತ ಅಲ್ಲಿಗೆ ನಾನೇನು ದೊಡ್ಡದಾಗ ಆ ಹುಡುಗಿ ವಿಚಾರನ ನಾನೇನು ದೊಡ್ಡದಾಗಿ ತಲೆಗೆ ಹಾಕ್ಕೊಳ್ಳಿಲ್ಲ. ಬಿಕಾಸ್ ನನಗೇನೆ ಸಾಕಷ್ಟು ಪ್ರಾಬ್ಲಮ್ಸ್ ಇತ್ತು ಲೈಫಲ್ಲಿ. ಐ ವಾಸ್ ಬ್ಯುಸಿ ವಿತ್ ದ್ಯಾಟ್. ಆಮೇಲೆ ಇವಾಗ ಇದೆಲ್ಲ ನೋಡಿದಾಗ ಅನಿಸ್ತಾ ಇದೆ, ಇರಬಹುದು, ಬೇಕಂತಲೇ ಬಂದು ಮಾತಾಡಿರ್ಬೋದು ಅಂತ. ಆಮೇಲೆ ಗೊತ್ತಾಗಿದ್ದು ವಿನಯ್ಗೂ ಅವ್ರ ಪರಿಚಯ ಇಲ್ಲ ಅಂತ. ವಿನಯ್ ಕಾಮನ್ ಫ್ರೆಂಡ್ಸ್ ಕಡೆಯಿಂದ ಬಂದಿದ್ದರು ಅಲ್ಲಿ ಮೀಟ್ ಮಾಡಲಿಕ್ಕೆ ಅಂತ. ಇರಲಿ, ಅವ್ರ ಪರ್ಸ್ನಲ್ ಏನಿದೆಯೋ ನಮಗೆ ಗೊತ್ತಿಲ್ಲ. ಬಟ್ ಪವಿತ್ರ ಗೌಡಗೂ ಶ್ವೇತಂಗೂ ಯಾವುದೇ ರೀತಿಯಾದ ಕಾಂಟ್ಯಾಕ್ಟ್ ಇಲ್ಲ. ಪವಿತ್ರ ಗೌಡಗೆ ಶ್ವೇತಾ ಯಾರು ಅನ್ನೋದು ಒಂದು ಚಿಕ್ಕ ಐಡಿಯಾ ಕೂಡ ಇಲ್ಲ. ಅವ್ರು ನನ್ನ ಜೆ.ಸಿ ಆಚೆ ಮೀಟ್ ಮಾಡಿರೋದು ಕೂಡ ಪವಿತ್ರಂಗೆ ಗೊತ್ತಿಲ್ಲ. ಮೇಡಮ್, ಈಗ ಅಂದರೆ ನೀವು ಪರಪ್ಪನಗರ ಹತ್ರ ಅವತ್ತು ಭೇಟಿಯಾಗಿದೆ ಅಥವಾ ನಿಮ್ಮ ಜೊತೆ ಕಾಣಿಸ್ಕೊಂಡಿದ್ದು ಬಿಟ್ಟಿದ್ದಾದಮೇಲೆ ಮತ್ತೆ ನಿಮ್ಮನ್ನ ಭೇಟಿ ಮಾಡೋ ಪ್ರಯತ್ನನ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನಾದರೂ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರ ಶ್ವೇತಾ ಗೌಡ ಅಂತ, ಈ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಇಲ್ಲ ಸರ್, ಇಲ್ಲ. ಅವತ್ತು ನಿಮಗೆ ಅವರು ಫೋನ್ ಆಗಲಿ ಅಥವಾ ಯಾವ ರೀತಿ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಕೇಳಿದ್ರಲ್ಲ, ಇದು ಸಮತಾ ಅವರ ಮಾತು. ಏನು ಅವತ್ತು ಬೈ ಮಿಸ್ಟೇಕ್ ಅಲ್ಲಿರಬೇಕಾದ್ರೆ ಜೊತೆಲಿ ಬಂದು ನಿಂತ್ಕೊಂಡ್ರು. ನಾನು ಸ್ಟೋನಿ ಬ್ರಿಕ್ ಮಾಲೀಕ ಏನಿದ್ದಾರೆ ವಿನಯ್ ಅವರ ಸ್ನೇಹಿತೆ, ನನಗೆ ಅವ್ರ ಪರಿಚಯ, ನೀವು ಪವಿತ್ರ ಗೌಡರ ಅವರ ಸ್ನೇಹಿತೆ ತಾನೇ ಅಂತೇಳಿ ಅವರೇ ಮಾತಾಡಿಸಿದ್ರು. ಅಷ್ಟು ಬಿಟ್ಟರೆ ನನಗೂ ಅವ್ರಿಗೂ ಯಾವುದೇ ಪರಿಚಯ ಇಲ್ಲ. ಅಷ್ಟಲ್ದೇ ಪವಿತ್ರ ಗೌಡಗೂ ಕೂಡ ಆಕೆ ಬಗ್ಗೆ ಯಾವುದೇ ಸಣ್ಣ ಮಾಹಿತಿ ಕೂಡ ಇಲ್ಲ. ಈಕೆ ಈ ರೀತಿಯಾಗಿ ಒಬ್ಬ ಸೆಲೆಬ್ರಿಟಿಗಳನ್ನ ಇರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇರ್ಬೋದು, ಭೇಟಿಯಾಗೋ ಒಂದು ಪ್ರಯತ್ನ ಮಾಡೋ ಭಾಗವಾಗಿ ನಮ್ಮನ್ನು ಭೇಟಿಯಾಗಿರ್ಬೋದು, ಬಿಟ್ಟರೆ ಅದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಸಮತಾ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಹರಿಪ್ರಸಾದ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು. ಒಬ್ಬರು ಮಹಿಳೆ ಇದ್ದರು ಶ್ವೇತಾ ಗೌಡ ಜೊತೆ ಸಮತಾ, ಏನು ಈ ಹಿಂದೆ ಪವಿತ್ರ ಗೌಡ ಅವರಿಗೆ ಆಪ್ತರಾಗಿರ್ತಕ್ಕಂಥ ಸಮತಾ ಅವರ ಒಂದು ವಿಡಿಯೋ ತುಣುಕು ಸಾಕಷ್ಟು ಸದ್ದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ನಿಜಕ್ಕೂ ಶ್ವೇತಾ ಗೌಡ ಸಮತಾ ಅವರಿಗೆ ಪರಿಚಯನ ಏನು ಕೇಳೋಣ. ಖುದ್ದು ಇವತ್ತು ಸಮತಾ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಜೊತೆ ಇದ್ದಾರೆ. ಮೇಡಮ್, ಒಂದು ವಿಡಿಯೋ ಓಡಾಡ್ತಾ ಇರ್ತಕ್ಕಂಥದ್ದು, ಏನು ಶ್ವೇತಾ ಗೌಡ ಈಗ ಅರೆಸ್ಟ್ ಆಗಿದ್ದಾರೆ, ಅವರು ನಿಮ್ಮ ಜೊತೆಲಿ ಬರ್ತಾ ಇರ್ತಕ್ಕಂಥ ಅಥವಾ ನಿಮ್ಮ ಜೊತೆಲಿ ಕಾಂಟ್ಯಾಕ್ಟ್ ಆದ್ರೆ ಇದ್ದು ಅನ್ನೋದು ವಿಡಿಯೋ ಬರ್ತಾ ಇರ್ತದೆ, ಏನಿದೆ ಆ್ಯಕ್ಚುಲಿ ಅಂತ? ಸರ್, ನನಗೆ ಕಾಂಟ್ಯಾಕ್ಟ್ ಇಲ್ಲ, ಯಾವತ್ತೂ ಕಾಂಟ್ಯಾಕ್ಟ್ ಇಲ್ಲ. ಆ ವಿಡಿಯೋ ಬಂದಮೇಲೂ ಕಾಂಟ್ಯಾಕ್ಟ್ ಇಲ್ಲ. ಅವತ್ತು ನಾನು ಜೆಸಿಗೆ ಹೋಗಿರ್ತೀನಿ. ಆವಾಗ ಅವರು ವಿನಯನ ನೋಡೋಕ್ಕೆ ಅಂತ ಬಂದಿರ್ತಾರಲ್ಲಿ.
ಬಂದು ಹೊರಗೆ ಬಂದಮೇಲೆ ಶಿಲ್ ಬಿ ವೆಯ್ಟಿಂಗ್ ಫಾರ್ ಮೀ, ನಾನು ಬರಲಿ ಅಂತಲೇ ಕಾಯ್ತಿದ್ರು ಅನಿಸುತ್ತೆ. ಆಗ ಕೇಳ್ತಾರೆ, ನೀವು ಪವಿತ್ರ ಗೌಡ ಅವ್ರ ಫ್ರೆಂಡ್ ಅಲ್ವಾ, ನೀವು ಸಮತಾ ಅಲ್ವಾ ಅಂತ. ಹೌದಮ್ಮ, ನಾನು ಪವಿತ್ರ ಗೌಡ ಫ್ರೆಂಡು ಅಂತ ಹೇಳ್ತೀನಿ. ನಾನು ನಿಮ್ಮದು ರೀಲ್ಸ್ ಎಲ್ಲ ನೋಡಿದ್ದೀನಕ್ಕ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ತಾರೆ. ಹೌದಾ, ಸರಿ ಅಮ್ಮ ಅಂತ ಹೇಳಿ ನಾನು ಸುಮ್ಮನಾಗ್ತೀನಿ. ಆಮೇಲೆ ಮೀಡಿಯಾ ಎಲ್ಲ ಬಂದು ಕವರೇಜ್ ಮಾಡ್ತಾ ಇರ್ತೆ ಅಷ್ಟೊತ್ತಿಗಲ್ಲಿ. ನಾನು ಸ್ವಲ್ಪ ಅದೇ ಟೆನ್ಷನಲ್ಲೇ ನಾನು ವಾಕ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಈಕೆ ಫ್ರೆಂಡ್ಸ್ ಜೊತೆ ಹಿಂದೆ ಬರ್ತಿರ್ತಾರೆ. ಸಡನ್ನಾಗಿ ಮೀಡಿಯಾ ಎಲ್ಲ ನೋಡೋ ಅಷ್ಟೊತ್ತಿಗೆ ಈಕೆ ನನ್ನ ಜೊತೆ ವಾಕ್ ಮಾಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನನ್ನ ಜೊತೆನೇ ಬಂದು ಜಾಯ್ನ್ ಆಗ್ತಾರೆ. ನಾನು ಅಲ್ಲಿಗೂ ಹೇಳ್ತೀನಿ, ಯಾಕೆ ನೀವು ನನ್ನ ಜೊತೆ ಬರ್ತಾ ಇದೆಯಾ, ನೀವು ಹೋಗಮ್ಮ ನಾನು ಹೋಗ್ತೀನಿ ಅಂತಂದರೆ, ಇಲ್ಲ ಅಕ್ಕ ಅಲ್ಲಿ ತನಕ ಬರ್ತೀನಿ, ಕಾರ್ನರಲ್ಲಿ ಇಳ್ಕೊಂಡು ಬಿಡ್ತೀನಿ ಅಂತ ಹೇಳ್ತಾಳೆ. ನನ್ನ ಜೊತೆ ವಾಕ್ ಮಾಡ್ಕೊಂಡು ಬರೋವಾಗ ನೀವು ನೋಟಿಸ್ ಮಾಡ್ಬೋದು, ಆಕೆ ನಾನು ದೂರ ಬರ್ತಾಯಿದ್ರೆ ಆಕೆನೇ ಏನೋ ಮಾತಾಡ್ತಿರ್ತಾಳೆ, ನಾನೇನೂ ಮಾತಾಡ್ತಿರಲ್ಲ, ರಿಪ್ಲೈಯೂ ಮಾಡ್ತಿರಲ್ಲ. ಆಮೇಲೆ ನನ್ನ ಕೈ ಹಿಡ್ಕೊಂಡು ಹತ್ರಕ್ಕೆ ಕೇಳ್ಕೋತಾಳೆ. ನಂಗೆ ಅದೆಲ್ಲ ಸ್ವಲ್ಪ ಎಂಬ್ರೆಸ್ಮೆಂಟ್ ಆಯಿತು. ಬಟ್ ಆ ಸಿಚುಯೇಷನಲ್ಲಿ ನಾನು ಏನೂ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ ಅವತ್ತು, ಆ ಪ್ಯಾನಿಕ್ ಸ್ಟೇಟಲ್ಲಿ. ಹಾಗಾಗಿ ಅಲ್ಲಿಂದ ನಾನು ವಾಕೌಟ್ ಮಾಡ್ತೀನಿ. ಆಮೇಲೆ ಆಟೋ ಬರುತ್ತೆ, ಆಟೋಲಿ ಹತ್ತೀನಿ. ಅವರು ನನ್ನ ಹಿಂದೆನೇ ಆಟೋಲಿ ಕೂತ್ಕೋತಾರೆ. ನಾನು ಅಲ್ಲಿಗೂ ಕೇಳ್ತೀನಿ, ನಾನು ಹೋಗ್ತಿದ್ದೀನಮ್ಮ, ನೀನು ಯಾಕೆ ಅಂತ ಕೇಳಿದ್ರೆ, ಅಕ್ಕ ಅಲ್ಲಿ ಕಾರ್ನರಲ್ಲಿ ಇಳ್ಕೊಳ್ತೀನಿ ಅಂತಾರೆ. ಆಯಿತು ಅಂತ ಅಲ್ಲಿ ಬರ್ತಾರೆ, ಕಾರ್ನರಲ್ಲಿ ಇಳಿದು ಹೊರಟೋಗ್ತಾರೆ. ಅಷ್ಟಾದಮೇಲೆ ನನಗೆ ಯಾವುದೇ ಕಾರಣಕ್ಕೂ ಶ್ವೇತಂಗೂ ನನಗೂ ಕಾಂಟ್ಯಾಕ್ಟ್ ಇಲ್ಲ. ಮೇಡಮ್, ಈಗ ಅವರು ಅರೆಸ್ಟ್ ಆಗಿದ್ದಾರೆ, ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಪೊಲೀಸರಿಂದ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಒಂದಷ್ಟು ವಿಚಾರಗಳನ್ನು ಅವ್ರಿಗೆ ತುಂಬ ಇದೇ ರೀತಿ ಕಾಂಟ್ಯಾಕ್ಟಲ್ಲಿರ್ತಕ್ಕಂಥದ್ದು ಸ್ಯಾಂಡಲ್ವುಡ್ ನಟಿಯರಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಹೀಗೆ ಸಾಕಷ್ಟು ಜನರ ಹೆಸರುಗಳು ಅವ್ರ ಜೊತೆ ತೊಳ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಿಮ್ಮ ನೆಟ್ವರ್ಕಲ್ಲಿರೋರು ಯಾರಾದರೂ ಪರಿಚಯ ಇರೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಏನಾದರೂ ಸಿಗ್ತಾ, ಅಥವಾ ಈ ಕೇಸ್ ಆದಮೇಲೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಸರ್, ನಂದು ವಿಡಿಯೋ ಆವಾಗ 6 ಮಂತ್ಸ್ ಬ್ಯಾಕ್ ಏನು ಬಂತು, ಅದು ಬಂದ ಮೇಲೆ ನನಗೆ ಸಾಕಷ್ಟು ಜನ ಕಾಲ್ ಮಾಡಿದ್ರು. ಕೆಲವೊಬ್ಬರು ಕಾಲ್ ಮಾಡಿ ತುಂಬ ದೊಡ್ಡ ಫ್ರಾಡ್ ಇದ್ದಾಳೆ, ಅವಳು ನಿನಗೆ ಹೇಗೆ ಪರಿಚಯ ಅಂತ ಕೇಳಿದ್ರು. ನನಗೆ ಪರಿಚಯ ಇಲ್ಲ ಅಂದೆ. ಹೌದಾ, ಹುಷಾರಾಗಿರು, ಹತ್ರ ಸೇರಿಸ್ಬೇಡ ಅಂದರು. ಆಯಿತು ಅಂತ ಅಲ್ಲಿಗೆ ನಾನೇನು ದೊಡ್ಡದಾಗ ಆ ಹುಡುಗಿ ವಿಚಾರನ ನಾನೇನು ದೊಡ್ಡದಾಗಿ ತಲೆಗೆ ಹಾಕ್ಕೊಳ್ಳಿಲ್ಲ. ಬಿಕಾಸ್ ನನಗೇನೆ ಸಾಕಷ್ಟು ಪ್ರಾಬ್ಲಮ್ಸ್ ಇತ್ತು ಲೈಫಲ್ಲಿ. ಐ ವಾಸ್ ಬ್ಯುಸಿ ವಿತ್ ದ್ಯಾಟ್. ಆಮೇಲೆ ಇವಾಗ ಇದೆಲ್ಲ ನೋಡಿದಾಗ ಅನಿಸ್ತಾ ಇದೆ, ಇರಬಹುದು ಬೇಕಂತಲೇ ಬಂದು ಮಾತಾಡಿರ್ಬೋದು ಅಂತ. ಆಮೇಲೆ ಗೊತ್ತಾಗಿದ್ದು ವಿನಯ್ಗೂ ಅವ್ರ ಪರಿಚಯ ಇಲ್ಲ ಅಂತ. ವಿನಯ್ ಕಾಮನ್ ಫ್ರೆಂಡ್ಸ್ ಕಡೆಯಿಂದ ಬಂದಿದ್ದರು ಅಲ್ಲಿ ಮೀಟ್ ಮಾಡಲಿಕ್ಕೆ ಅಂತ. ಇರಲಿ, ಅವ್ರ ಪರ್ಸ್ನಲ್ ಏನಿದೆಯೋ ನಮಗೆ ಗೊತ್ತಿಲ್ಲ. ಬಟ್ ಪವಿತ್ರ ಗೌಡಗೂ ಶ್ವೇತಂಗೂ ಯಾವುದೇ ರೀತಿಯಾದ ಕಾಂಟ್ಯಾಕ್ಟ್ ಇಲ್ಲ. ಪವಿತ್ರ ಗೌಡಗೆ ಶ್ವೇತಾ ಯಾರು ಅನ್ನೋದು ಒಂದು ಚಿಕ್ಕ ಐಡಿಯಾ ಕೂಡ ಇಲ್ಲ. ಅವ್ರು ನನ್ನ JC ಆಚೆ ಮೀಟ್ ಮಾಡಿರೋದು ಕೂಡ ಪವಿತ್ರಂಗೆ ಗೊತ್ತಿಲ್ಲ. ಮೇಡಮ್, ಈಗ ಅಂದರೆ ನೀವು ಪರಪ್ಪನಗರ ಹತ್ರ ಅವತ್ತು ಭೇಟಿಯಾಗಿದೆ ಅಥವಾ ನಿಮ್ಮ ಜೊತೆ ಕಾಣಿಸ್ಕೊಂಡಿದ್ದು ಬಿಟ್ಟಿದ್ದಾದಮೇಲೆ ಮತ್ತೆ ನಿಮ್ಮನ್ನ ಭೇಟಿ ಮಾಡೋ ಪ್ರಯತ್ನನ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನಾದರೂ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರ ಶ್ವೇತಾ ಗೌಡ ಅಂತ, ಈ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಇಲ್ಲ ಸರ್, ಇಲ್ಲ. ಮತ್ತೆ ಅವತ್ತು ನಿಮಗೆ ಅವರು ಫೋನ್ ಆಗಲಿ ಅಥವಾ ಯಾವ ರೀತಿ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಕೇಳಿದ್ರಲ್ಲ, ಇದು ಸಮತಾ ಅವರ ಮಾತು. ಏನು ಅವತ್ತು ಬೈ ಮಿಸ್ಟೇಕ್ ಅಲ್ಲಿರಬೇಕಾದ್ರೆ ಜೊತೆಲಿ ಬಂದು ನಿಂತ್ಕೊಂಡ್ರು. ನಾನು ಸ್ಟೋನಿ ಬ್ರಿಕ್ ಮಾಲೀಕ ಏನಿದ್ದಾರೆ ವಿನಯ್ ಅವರ ಸ್ನೇಹಿತೆ, ನನಗೆ ಅವ್ರ ಪರಿಚಯ, ನೀವು ಪವಿತ್ರ ಗೌಡ್ರ ಅವರ ಸ್ನೇಹಿತೆ ತಾನೇ ಅಂತೇಳಿ ಅವರೇ ಮಾತಾಡಿಸಿದ್ರು. ಅಷ್ಟು ಬಿಟ್ಟರೆ ನನಗೂ ಅವ್ರಿಗೂ ಯಾವುದೇ ಪರಿಚಯ ಇಲ್ಲ. ಅಷ್ಟಲ್ದೇ ಪವಿತ್ರ ಗೌಡಗೂ ಕೂಡ ಆಕೆ ಬಗ್ಗೆ ಯಾವುದೇ ಸಣ್ಣ ಮಾಹಿತಿ ಕೂಡ ಇಲ್ಲ. ಈಕೆ ಈ ರೀತಿಯಾಗಿ ಒಬ್ಬ ಸೆಲೆಬ್ರಿಟಿಗಳನ್ನ ಇರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇರ್ಬೋದು, ಭೇಟಿಯಾಗೋ ಒಂದು ಪ್ರಯತ್ನ ಮಾಡೋ ಭಾಗವಾಗಿ ನಮ್ಮನ್ನು ಭೇಟಿಯಾಗಿರ್ಬೋದು. ಬಿಟ್ಟರೆ ಅದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಸಮತಾ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಹರಿಪ್ರಸಾದ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು.